ಸಾರಿಗೆ ನಿಗಮಗಳ ನೌಕರರ ಬಂಧುಗಳೇ, ದಿನಾಂಕ 2/3/2026ರಿಂದ ಧರಣಿ ಕಾರ್ಯಕ್ರಮವನ್ನು ನಡೆಸಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ವಿ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಮತ್ತು ಆಡಳಿತ ವರ್ಗ ಮಾತುಕತೆಗೆ ಕರೆಯುವಂಥ ಭರವಸೆಯನ್ನು ನೀಡಿದರು. ಅದರಂತೆ ಇಂದು 4 ಗಂಟೆಗೆ ಕೇಂದ್ರ ಕಚೇರಿಯಲ್ಲಿ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ 4 ನಿಗಮಗಳ MD ಅವರ ಸಮ್ಮುಖದಲ್ಲಿ, ಸಾರಿಗೆ ನಿಗಮಗಳ ಅಧಿಕಾರಿಗಳ ಸಮ್ಮುಖದಲ್ಲಿ ಸಭೆಯನ್ನು ನಡೆಸಿದರು. ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಏನು 18/2/2026ರಂದು ತಂದಿರತಕ್ಕಂಥ ನೋಟಿಫಿಕೇಷನ್ ಏನಿದೆ, ಆ ನೋಟಿಫಿಕೇಷನ್ನಲ್ಲಿ 1/4/2025ರಿಂದ ಜಾರಿ ಮಾಡ್ತೀವಿ. ಅದರ ನಂತರ ನೀವು ಅದನ್ನು ಒಪ್ಪೋದಾದರೆ ವೇತನ ಪರಿಷ್ಕರಣೆ ಬಗ್ಗೆ ಮಾತನಾಡ್ತೀವಿ ಅಂತಕ್ಕಂಥ ವಾದವನ್ನು ಅವರು ನಮ್ಮ ಜಂಟಿ ಸಮಿತಿಯ ಮುಂದೆ ಇಟ್ಟರು. ನಮ್ಮ ಜಂಟಿ ಕ್ರಿಯಾ ಸಮಿತಿ ನಾವು ಸಾರಾಸಕ್ತಾಗಿ ಇದನ್ನು ಒಪ್ಪೋದಿಲ್ಲ ಅಂತಕ್ಕಂಥ ಅಂಶವನ್ನು ನಾವು ಹೇಳಿದ್ದೀವಿ. 1/1/24ರಿಂದ ತೀರ್ಮಾನ ಆಗಬೇಕು. ಅನಂತರದಲ್ಲಿ ನಾವು 25% ಏನು ವೇತನ ಹೆಚ್ಚಳ ಕೇಳಿದ್ದೀವಿ, ಅದು ಮತ್ತು DA 31% DAನ ಮರ್ಜ್ ಮಾಡಿ ವೇತನವನ್ನು ಫಿಕ್ಸ್ ಮಾಡಬೇಕು ಅಂತಕ್ಕಂಥ ಅಂಶವನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಮತ್ತು ಯಾವುದೇ ಸಂದರ್ಭದಲ್ಲಿ 1/1/24ನ್ನು ಸಾರಿಗೆ ನಿಗಮಗಳ ನೌಕರರು ನಾವು ಬಿಟ್ಟುಕೊಡೋದಿಲ್ಲ ಅಂತಕ್ಕಂಥ ಅಂಶವನ್ನು ಸ್ಪಷ್ಟವಾಗಿ ನಾವು ತಿಳಿಸಿದ್ದೀವಿ. ಇತರೆ ಹಲವಾರು ವಿಚಾರಗಳನ್ನು ಅವ್ರ ನಡುವೆ ನಾವು ಚರ್ಚೆ ಮಾಡಿದ್ದೀವಿ. ಸಾರಿಗೆ ನಿಗಮಗಳ ನೌಕರರು ಅತ್ಯಂತ ಶ್ರಮದಾಯಕವಾದಂಥ ಕೆಲಸವನ್ನು ಈ ರಾಜ್ಯದಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಆ ನೌಕರರಿಗೆ ವೇತನದಲ್ಲಿ ಮತ್ತು ಇನ್ಕ್ರಿಮೆಂಟ್ನಲ್ಲಿ ವಿಪರೀತವಾದಂಥ ತಾರತಮ್ಯಗಳಿದ್ದಾವೆ. ಇವೆಲ್ಲವನ್ನು ನೀವು ಸರಿಪಡಿಸಬೇಕು. ಸರಿಪಡಿಸ್ತಾ ಇದ್ದರೆ ಸಾರಿಗೆ ನಿಗಮಗಳ ನೌಕರರಿಗೆ ಹಿಂದಿನಿಂದಲೂ ಏನು ಅನ್ಯಾಯ ಆಗಿದೆ, ಈ ಅನ್ಯಾಯವನ್ನು ಮುಂದುವರಿಸಿದಂಗಾಗುತ್ತೆ. ಇದನ್ನು ನಾವು ಜಂಟಿ ಕ್ರಿಯಾ ಸಮಿತಿ ಒಪ್ಪೋದಿಲ್ಲ ಅಂತಕ್ಕಂಥ ಅಂಶವನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಇದೆಲ್ಲ ಹೇಳಿದ ನಂತರ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಪುನಃ ಸಭೆಯನ್ನು ಕರಿತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ನಾವು ಹೇಳಿದ್ದೀವಿ, ಈಗಾಗಲೇ 24 ತಿಂಗಳುಗಳ ಕಾಲ ಕಳೆದೋಗಿದೆ. 2 ವರ್ಷ ಕಳೆದು ಆಲೇ 2 ತಿಂಗಳುಗಳ ಕಾಲ ಕಳೆದಿದೆ. ಇನ್ನೂ ವಿಳಂಬ ಮಾಡಿದರೆ ಸಾರಿಗೆ ಕಾರ್ಮಿಕರಲ್ಲಿ ಅತೃಪ್ತಿ ಇದೆ. ಅದರ ಆಸ್ಫೋಟಕ್ಕೆ ನೀವು ಅವಕಾಶ ಮಾಡಿಕೊಡಬೇಡಿ ಅಂತಕ್ಕಂಥ ಅಂಶವನ್ನು ಕೂಡ ಜಂಟಿ ಕ್ರಿಯಾ ಸಮಿತಿ ನಾವು ಅವರಿಗೆ ತಿಳಿಸಿ ಕೂಡಲೇ ಸಭೆಯನ್ನು ಕರಿಬೇಕು ಅಂತಕ್ಕಂಥ ಮನವಿಯನ್ನು ನಾವು ಮಾಡಿದ್ದೀವಿ. ಕೆಲವು ದಿವಸಗಳ ಕಾಲ ಸಾರಿಗೆ ನಿಗಮಗಳ ನೌಕರರು ನಾವು ಕಾದು ನೋಡೋಣ. ನಂತರದಲ್ಲಿ ನಮ್ಮ ತೀರ್ಮಾನವನ್ನು ಜಂಟಿ ಕ್ರಿಯಾ ಸಮಿತಿ ಮಾಡುತ್ತೆ. ಯಾವುದೇ ಸಂದರ್ಭದಲ್ಲಿ 1/1/24ನ್ನು ರಾಜ್ಯ ಸರ್ಕಾರ ಅದನ್ನು ನೋಟಿಫಿಕೇಷನ್ನ ತಿದ್ದುಪಡಿ ಮಾಡದೇ ಇದ್ದರೆ ಅನಿವಾರ್ಯವಾಗಿ ನಾವು ಹೋರಾಟಕ್ಕೆ ಹೋಗಬೇಕಾಗುತ್ತೆ. ನೀವೆಲ್ಲರೂ ಕೂಡ ಸಜ್ಜಾಗಿರಿ ಅಂತಕ್ಕಂಥ ಮನವಿಯನ್ನು ಮಾಡ್ತೀನಿ. ನಮಸ್ಕಾರ.